ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನೋಡಿ ಸ್ನೇಹಿತರೆ, ಪ್ರತಿಯೊಂದು ವರ್ಷ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ವೇಕೆನ್ಸಿಗಳು ಹುದ್ದೆಗಳನ್ನ ರಿಲೀಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಈ ಒಂದು ಹುದ್ದೆಗಳಿಗೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಅಪ್ಲೈನು ಮಾಡ್ತೀರಾ ಮತ್ತು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಸಹ ತಗೊಳ್ತಾರೆ. ಓಕೆನಾ, ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೇಜ್ ಆಗಿರುತ್ತೆ ಅದು. ಓಕೆನಾ, ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಟೈಮ್ ನಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಫಿಷಿಯಲ್ ಆಗಿರುವಂತಹ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಬಟ್ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ಯಾವುದು ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಬಹಳಷ್ಟು ಒಂದು ಕೇರ್ ಆಗಿ ತಾವು ತಗೊಂಡು ಹೋಗ್ಬೇಕು. ಏನಕ್ಕಂದ್ರೆ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಹುದ್ದೆ ಆಗಿರೋದ್ರಿಂದ ತಾವು ಖಂಡಿತವಾಗಿ ಸೆಂಟ್ರಲ್ ನ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಅದರ್ವೈಸ್ ತಾವೇನಾದ್ರೂ ಸ್ಟೇಟ್ ಏನಾದ್ರೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿದ್ರೆ ಖಂಡಿತವಾಗಿ ಅಲ್ಲಿ ರಿಜೆಕ್ಷನ್ ಅನ್ನ ಆಗುವುದು ತಾವು ನೋಡಬಹುದು. ಸೊ ಆ ಒಂದು ಉದ್ದೇಶದಿಂದ ತಾವೇನಾದ್ರೂ ಸೆಲೆಕ್ಷನ್ ತಗೋಬೇಕು ಮುಂದೇನು ಅಂದ್ಕೊಂಡಿದ್ರೆ ಯಾವ್ದಾದ್ರು ಒಂದು ಸೆಂಟ್ರಲ್ ಗೌರ್ಮೆಂಟ್ ನ ಒಂದು ಜಾಬ್ ನಲ್ಲಿ ಸೆಂಟ್ರಲ್ ನ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರತಿಯೊಬ್ಬರ ಹತ್ರ ಬಳಿ ಇರಬೇಕು. ಓಕೆನಾ, ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ತಾವು ಸೆಂಟ್ರಲ್ ನ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಈಸಿಯಾಗಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಕೊಡ್ತೀನಿ. ಮತ್ತು ಅದೇ ರೀತಿಯಾಗಿ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಿಸಕ್ಕೆ ಸೆಂಟ್ರಲ್ದು ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮತ್ತು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಬಿಟ್ಟ ನಂತರ ಯಾವ ರೀತಿ ಅಪ್ಲೈ ಮಾಡಬೇಕು, ಅಲ್ಲಿ ಹೋಗಿ ನಾವು ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಿಸೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಸಮಯ ಟೈಮ್ ಅನ್ನ ತಗೊಳುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದೀನಿ. ಸೊ ಬನ್ನಿ ವಿಡಿಯೋ ಶುರು ಹಚ್ಕೊಳ್ಳೋಣ ಸ್ನೇಹಿತರೆ. ಶುರು ಮಾಡೋ ಮುಂಚೆ ತಾವೇನಾದ್ರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ಇನ್ಫಾರ್ಮೇಶನ್ ನ ತಾವು ಪಡಿತಾ ಇದ್ರೆ ಮತ್ತು ಇದೇ ರೀತಿಯಾಗಿರುವಂತಹ ಒಂದು ಇನ್ಫಾರ್ಮೇಶನ್ ಮುಂದೆನೂ ತಾವು ಪಡಿಬೇಕು ಅಂದ್ಕೊಂಡಿದ್ರಿ ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ಈ ಒಂದು ವಿಡಿಯೋನ ಮುಂದುವರಿಸೋಣ. ನೋಡಿ, ಈಗಿನ ಒಂದು ಟೈಮ್ ನಲ್ಲಿ ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್. ಬರೀ ವೇಕೆನ್ಸಿಗಳಿಗಲ್ಲ, ಬೇರೆ ಬೇರೆ ಪರ್ಪಸ್ ಕೂಡ ತಾವು ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಯೂಸ್ ಅನ್ನ ಮಾಡಬಹುದು. ಯಾವ್ದಾದ್ರು ಒಂದು ವೇಕೆನ್ಸಿ ಅದೊಂದು ರೈಲ್ವೆ ಆಗಿರ್ಬೋದು, SSC ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬಿಡುವಂತಹ ಒಂದು ಪ್ರತಿಯೊಂದು ವೇಕೆನ್ಸಿಗಳಿಗೂ ಕೂಡ ತಾವೇನಾದ್ರೂ ಅಪ್ಲೈ ಮಾಡೋದಕ್ಕೆ ಡಿಸೈಡ್ ಆಗಿದ್ರೆ ಮೊದಲನೇದಾಗಿ ತಾವು ತಮ್ಮ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ತಾವು ಗಮನವನ್ನ ಕೊಡಬೇಕು. ಮೊದಲನೇದಾಗಿ ನಿಮ್ಮ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದರ ಬಗ್ಗೆ ತಾವು ಬಹಳ ಇಂಪಾರ್ಟೆಂಟ್ ಆಗಿ ತಾವು ಗಮನವನ್ನು ಕೊಡಬೇಕು. ಓಕೆನಾ, ಸೊ ರೀಸೆಂಟ್ ಆಗಿ ಇದೇ ಒಂದು ತಿಂಗಳು ಆಗಸ್ಟ್ ನಲ್ಲಿ ಏನು ಸುಮಾರು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಸುಮಾರು 30,041 ಹುದ್ದೆಗಳನ್ನ ರಿಲೀಸ್ ಮಾಡಿದ್ದಾರೆ. ಆಲ್ ಓವರ್ ಇಂಡಿಯಾದ ಒಂದು ವೇಕೆನ್ಸಿಗಳು ಸುಮಾರು ನಮ್ಮ ಒಂದು ಕರ್ನಾಟಕದಲ್ಲಿಯೂ ಕೂಡ 1,700 ಹುದ್ದೆಗಳನ್ನ ವೇಕೆನ್ಸಿಗಳನ್ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಹುದ್ದೆಗಳಿಗೆ ತಾವೇನಾದ್ರೂ ಅಪ್ಲೈ ಮಾಡ್ತಿದ್ರೆ ಖಂಡಿತವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಪ್ರತಿಯೊಬ್ಬರ ಹತ್ರ ಇರಬೇಕು. ಓಕೆನಾ, ರೀಸೆಂಟ್ ಆಗಿ ಈ ಒಂದು ಏನು ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತ ಇವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಜನವರಿಯಲ್ಲಿ ಇದೇ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ 40,889 ಹುದ್ದೆಗಳನ್ನ ರಿಲೀಸ್ ಮಾಡಿದ್ರೆ ಅಲ್ಲಿ ಏನು ಕೇಳಿಲ್ಲ, ಅಂದ್ರೆ ಸೆಂಟ್ರಲ್ ಸರ್ಟಿಫಿಕೇಟ್ ಕೇಳಿಲ್ಲ. ಬಟ್ ನಿಮ್ಮ ಹತ್ರ ಜಸ್ಟ್ ಸ್ಟೇಟ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರೆ ಈಸಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡ್ಕೊಂತ ಇದ್ರು. ಬಟ್ ಮೇ ತಿಂಗಳಲ್ಲಿ ಏನು 12,828 ಸ್ಪೆಷಲ್ ಸೈಕಲ್ ನಲ್ಲಿ ವೇಕೆನ್ಸಿಗಳನ್ನ ತಗೊಂಡು ಬಂದ್ರಿ, ಅಲ್ಲಿಯೂ ಕೂಡ ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳಿದ್ದಾರೆ. ಮತ್ತು ಈ ಒಂದು ಹೊಸದಾಗಿರುವಂತಹ ಒಂದು ಶೆಡ್ಯೂಲ್ 2 ನ ಒಂದು ವೇಕೆನ್ಸಿಗಳಲ್ಲಿಯೂ ಕೂಡ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಹೇಳುವಂತಹ ಒಂದು ಚಾನ್ಸಸ್ ಇದೆ. ಸೊ ಆ ಒಂದು ಉದ್ದೇಶದಿಂದ ತಾವೇನಾದ್ರೂ ಈಗಿನಿಂದಾನೇ ತಾವೇನಾದ್ರೂ ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ಆ ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬಹಳ ಒಂದು ಯೂಸ್ಫುಲ್ ಆಗುತ್ತೆ ನಿಮ್ಗೆ. ಓಕೆನಾ, ನೋಡಿ, ನಾನು ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಗಳಲ್ಲಿ ಬಿಡುವಂತಹ ಒಂದು ವೇಕೆನ್ಸಿಗಳಿಗೆ ಮಾತ್ರ ನಾನು ಟಾರ್ಗೆಟ್ ಅನ್ನ ಮಾಡಿ ನಿಮಗೆ ಹೇಳ್ತಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಬಿಡುವಂತಹ ಒಂದು ಪ್ರತಿಯೊಂದು ವೇಕೆನ್ಸಿಗಳಿಗೂ ಮತ್ತು ನಿಮ್ಮ ಒಂದು ಪರ್ಸನಲ್ ಆಗಿರುವಂತಹ ಒಂದು ಪರ್ಪಸ್ ಕೂಡ ತಾವು ಯಾವ ರೀತಿ ಈ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಕೊಡ್ತಾ ಇದೀನಿ. ಮೊದಲನೇದಾಗಿ ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು 2 ಸೈಡ್ 2 ಫಾರ್ಮೆಟ್ಸ್ ನಿಮಗೆ ಸಿಗುತ್ತೆ. ನೋಡಬಹುದು, ಒಂದು SC ST ನ ಒಂದು ಫಾರ್ಮೆಟ್, ಮತ್ತೊಂದು OBC ಯ ಒಂದು ಫಾರ್ಮೆಟ್. ಮ್ಯಾಕ್ಸಿಮಮ್ ಆಗಿ ಈ ಒಂದು ಕ್ಯಾಟಗರಿಗೆ ಸೇರುವಂತಹ ಒಂದು ಕ್ಯಾಂಡಿಡೇಟ್ ಗಳಿಗೆ ಮಾತ್ರ ಇವರು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಓಕೆನಾ, ನೋಡಬಹುದು, ಈ 2 ಫಾರ್ಮ್ಯಾಟ್ಸ್ ಅನ್ನ ತಾವು ಫಿಲ್ ಅನ್ನ ಮಾಡಬೇಕಾಗಿರುತ್ತೆ. ಓಕೆನಾ, ಬೇಕಾದ್ರೆ ನಾನು ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ 2 ಫಾರ್ಮ್ಯಾಟ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿಂದ ತಾವು ಡೀಟೇಲ್ ಆಗಿ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಓಕೆನಾ, ಈ ಒಂದು ಫಾರ್ಮ್ಯಾಟ್ಸ್ ಅನ್ನ ಫಿಲ್ ಮಾಡಿದ ನಂತರ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳು ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅಂದ್ರೆ ನೋಡಿ, ಬಹಳ ಒಂದು ಗಮನ ಇಟ್ಟು ಕೇಳ್ಕೊಳ್ಳಿ. ಮೊದಲ
ಮೊದಲನೇದಾಗಿ 2 ಕಲರ್ ಫೋಟೋ ಬೇಕಾಗಿರುತ್ತೆ ನಿಮ್ದು, ಓಕೆನಾ. ನಂತರ ನಿಮ್ದು ಒಂದು ಆಧಾರ್ ಕಾರ್ಡ್ ಒಂದು ಬೇಕಾಗಿರುತ್ತೆ. ನಂತರ ನಿಮ್ದು ಸ್ಟೇಟ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಗೂ ಬೇಕಾಗಿರುತ್ತೆ, ಓಕೆನಾ. ಖಂಡಿತವಾಗಿ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಸ್ಟೇಟ್ದು ಇದ್ರೆ ಆಮೇಲೆ ತಾವು ಸೆಂಟ್ರಲ್ದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡೋದಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತಾರೆ ಹೊರತು ನಿಮ್ಮ ಬಳಿ ಆಲ್ರೆಡಿ ಏನಾದರೂ ಸ್ಟೇಟ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಈ ಒಂದು ಸೆಂಟ್ರಲ್ದು ಕೂಡ ತಾವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಮಾಡೋದಕ್ಕೆ ಆಗಲ್ಲ. ಸೊ ಆ ಒಂದು ಉದ್ದೇಶದಿಂದ ಮತ್ತೊಂದು ಸಲ ಕೇಳಿಸ್ಕೊಳ್ಳಿ, ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಯಾವ್ದು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್, 2 ಕಲರ್ ಫೋಟೋ, ನಂತರ ನಿಮ್ಮ ಒಂದು ಸ್ಟೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು 4ನೇದಾಗಿ ಒಂದು ಅಪ್ಲಿಕೇಶನ್ ಅನ್ನ ಸ್ವತಃ ನೀವೇ ಬರೆದು ಸಬ್ಮಿಟ್ ಅನ್ನ ಮಾಡಬೇಕಿರುತ್ತೆ. ಆ ಒಂದು ಅಪ್ಲಿಕೇಶನ್ ಅಲ್ಲಿ ಏನೇನು ಬರೀಬೇಕು, ಏನೇನು ಬರೀಬಹುದು ಅನ್ನೋದರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ, ಓಕೆನಾ. ಅದರ ಈ ಒಂದು ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ನಾವು ರೆಡಿ ಮಾಡ್ಕೊಂತೀವಿ. ನಾವು ಫೈನಲ್ ಆಗಿ ಎಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ತಾವು DM ಆಫೀಸ್ ನಲ್ಲಿ ಅಥವಾ ನಿಮ್ಮ ಒಂದು ತಾಲೂಕಿನ ಒಂದು ಆಫೀಸ್ ನಲ್ಲಿ, ನಿಮ್ಮ ಒಂದು ಹೋಬಳಿನಲ್ಲಿ ಇರುವಂತಹ ಒಂದು ಕೆಲವೊಂದು ಆಫೀಸ್ ಇರ್ತಾವಲ್ಲ, ಅಂದ್ರೆ ಆ ಒಂದು ಗೌರ್ಮೆಂಟ್ ನ ಒಂದು ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತಹ ಒಂದು ಏನ್ ತಾಲೂಕ್ ಆಫೀಸ್ ಆಗಿರ್ಬೋದು, ಒಂದು DC ಆಫೀಸ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ಹೋಬಳಿ ಆಗಿರ್ಬೋದು, ಅಲ್ಲಿಂದ ತಾವು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ನಾನು ಯಾವ ಒಂದು ಅಪ್ಲಿಕೇಶನ್ ನ ಸ್ವತಃ ತಾವು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ, ಓಕೆನಾ. ಈ ಒಂದು ಡಾಕ್ಯುಮೆಂಟ್ಸ್ ಮೇಲೆ ತಾವು ಯಾರ ಒಂದು ಸಿಗ್ನೇಚರ್ ಅನ್ನ ಹಾಕಿ ನಂತರ ಸಬ್ಮಿಟ್ ಮಾಡಬೇಕು ಅಂದ್ಕೊಂಡಿದ್ರಿ ಖಂಡಿತವಾಗಿ ತಾವು ಈ ನಿಮ್ಮ ಒಂದು ತಾಲೂಕಿನ ಒಂದು ತಹಸೀಲ್ದಾರ್ ಆಗಿರ್ಬೋದು, ಬಹಳಷ್ಟು ಒಂದು ಗೌರ್ಮೆಂಟ್ ನ ಒಂದು ಎಂಪ್ಲಾಯ್ಸ್ ನ ಒಂದು ಬಳಿ ತಾವು ಸಿಗ್ನೇಚರ್ ಅನ್ನ ಹಾಕಿ ತಾವು ಸಬ್ಮಿಟ್ ಅನ್ನ ಮಾಡಬಹುದು. ಇದರಲ್ಲಿ ನೋಡಬಹುದು, ಇಲ್ಲಿ ಲಿಸ್ಟ್ ಅಲ್ಲಿ ಕೊಟ್ಟಿರುವಂತಹ ಒಂದು ಪ್ರತಿ ಒಂದು ಗೌರ್ಮೆಂಟ್ ನ ಒಂದು ಅಫಿಷಿಯಲ್ ಯಾರು ಇರ್ತಾರೆ ಅವರ ಬಳಿ ತಾವು ಒಬ್ಬರ ಹತ್ರ ತಾವು ಸಿಗ್ನೇಚರ್ ಅನ್ನ ಹಾಕಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಎಲ್ಲಿ ನಿಮ್ಮ ಒಂದು ತಾಲೂಕ್ ಆಫೀಸ್ ನಲ್ಲಿ ಆಗಿರ್ಬೋದು, ನಿಮ್ಮ ಒಂದು DC ಆಫೀಸ್ ನಲ್ಲಿ ಆಗಿರ್ಬೋದು, ಪಂಚಾಯತ್ ಅಲ್ಲಿ ಆಗಿರ್ಬೋದು, ಹೋಬಳಿನಲ್ಲಿ ಆಗಿರ್ಬೋದು, ಅಲ್ಲಿ ತಾವು ಫೈನಲ್ ಆಗಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ, ಓಕೆನಾ. ಈ ಸಬ್ಮಿಟ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು SC ST ಮತ್ತು OBC ಏನಿದಾವೆ ಒಂದು ಫಾರ್ಮೇಟ್ಸ್ ಗಳು, ಈ ಒಂದು ಅಪ್ಲಿಕೇಶನ್ ಫಾರ್ಮೇಟ್ಸ್ ಗಳು ಬೇರೆ ನಿಮಗೆ ಸಿಗ್ಬೋದು. ಬಟ್ ಡೋಂಟ್ ವರಿ, ಏನು ಟೆನ್ಷನ್ ತಗೋಬೇಡಿ, ತಾವು ಈಸಿಯಾಗಿ ಆ ಒಂದು ಫಾರ್ಮೇಟ್ಸ್ ಅನ್ನ ಸಹ ತಾವು ಫಿಲ್ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಬಹುದು. ನಾನು ಹೇಳುವಂತಹ ಒಂದು ಫಾರ್ಮೇಟ್ಸ್ ಗಳೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ, ಬೇರೆ ಬೇರೆ ಫಾರ್ಮೇಟ್ಸ್ ಸಹ ತಾವು ತಗೊಂಡು ಹೋಗಬಹುದು. ಬೇಕಾದ್ರೆ ಈಸಿಯಾಗಿ ತಾವು ನಾನು ಕೊಟ್ಟಿರುವಂತಹ ಒಂದು ಫಾರ್ಮೇಟ್ಸ್ ಅನ್ನೇ ತಾವು ಫಿಲ್ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಬಹುದು. ಏನಕ್ಕಂದ್ರೆ ಆಮೇಲೆ ತಮಗೆ ಯಾವುದೇ ರೀತಿಯಂತ ಒಂದು ಡೌಟ್ಸ್ ಇರಬಾರ್ದು. ಆ ಒಂದು ಉದ್ದೇಶದಿಂದ ಈ 2 ಫಾರ್ಮೇಟ್ಸ್ ಅನ್ನ ತಾವು ತಗೊಂಡು ಹೋಗಿ. ಸಪೋಸ್ ತಾವೇನಾದ್ರೂ SC ST ಕ್ಯಾಟಗರಿಗೆ ಸೇರಿದ್ರೆ ಒಂದು ಫಾರ್ಮೇಟ್ ಸಿಗುತ್ತೆ, OBC ಆ ಒಂದು ಕ್ಯಾಟಗರಿಗೆ ಸೇರಿದ್ರೆ ಮತ್ತೊಂದು ಫಾರ್ಮೇಟ್ ಸಿಗುತ್ತೆ. ಆ ಒಂದು ಫಾರ್ಮೇಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು, ಓಕೆನಾ. ಬ್ರದರ್, ಅಪ್ಲೈ ಮಾಡಿದ ನಂತರ ಎಷ್ಟು ದಿನಕ್ಕೆ ನಾವು ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡಿಬಹುದು ಅಂದ್ರೆ ಖಂಡಿತವಾಗಿ 3 ಅಥವಾ 4 ದಿನದ ಒಳಗಡೆ ತಾವು ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಪಡಿಬಹುದು. ಸಪೋಸ್ ಅಲ್ಲಿ ನಿಮ್ಮ ಒಂದು ತಾಲೂಕ್ ಆಫೀಸ್ ಅಲ್ಲಿ ಆಗಿರ್ಬೋದು, DC ಆಫೀಸ್ ಅಲ್ಲಿ ಆಗಿರ್ಬೋದು, ಗೊತ್ತಿರೋರು ಇದ್ರೆ ಖಂಡಿತವಾಗಿ ಬಹಳ ಬೇಗ ಆಗುತ್ತೆ, ಓಕೆನಾ. ಸೊ ಏನಕ್ಕಂದ್ರೆ ತಾವೇನಾದ್ರೂ ಅಲ್ಲ ಒಳ್ಳೆಯ ಒಂದು ಕಮ್ಯುನಿಕೇಶನ್ ಅಲ್ಲಿ ಇದ್ರೆ, ಏನಾದ್ರು ಡೈಲಿ ಏನಾದ್ರು ಓಡಾಡಿ ಬರ್ತಾ ಇದ್ರೆ ಆ ಒಂದು ಸೈಡ್ ಅಲ್ಲಿ ಬಹಳ ಬೇಗ ತಾವು ಮಾಡ್ಕೋಬಹುದು. ಮ್ಯಾಕ್ಸಿಮಮ್ ಆಗಿ 3 ಅಥವಾ 4 ದಿನದ ಒಳಗಡೆ ತಾವು ಈ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು. ಬ್ರದರ್, ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಿಸೋದಕ್ಕೆ ಎಷ್ಟು ಖರ್ಚು ಬರಬಹುದು, ಓಕೆನಾ, ಅದರ ಬಗ್ಗೆ ಡೀಟೇಲ್ ಆಗಿರುವಂತಹ ಇನ್ಫಾರ್ಮೇಶನ್ ನ ಕೊಟ್ಬಿಡ್ತೀನಿ. ಏನಕ್ಕಂದ್ರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಅಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ ಅಂತ ಒಂದು ಡೌಟ್ ಅನ್ನ ಇಟ್ಕೊಂತೀರಾ. ಯಾವುದೇ ರೀತಿಯಂತಹ ಒಂದು ಖರ್ಚು ಆಗಲ್ಲ, ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಓಕೆನಾ. ನೀವೇನಾದ್ರೂ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಪರ್ಚೇಸ್ ಮಾಡೋದು, ನಿಮ್ಮ ಒಂದು ಫಾರ್ಮೇಟ್ಸ್ ಅನ್ನ ತಾವು ತಗೋಬೇಕಾಗಿರುತ್ತೆ, ಜೆರಾಕ್ಸ್ ಅನ್ನ ಮಾಡ್ಕೋಬೇಕಾಗಿರುತ್ತೆ, ಅಷ್ಟು ಚಿಲ್ಲರೆಯ ಒಂದು ಖರ್ಚು ಬರ್ಬೋದು. ಬಟ್ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಒಂದು ಖರ್ಚು ಬರಲ್ಲ. ಅಫಿಷಿಯಲ್ ಆಗಿ ಹೇಳಬೇಕಾದ್ರೆ ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಿಸೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಖರ್ಚು ಬರುವುದಿಲ್ಲ, ಓಕೆನಾ. ಫ್ರೀ ಆಫ್ ಕಾಸ್ಟ್ ತಾವು ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಮಾಡ್ಕೋಬಹುದು. ಮತ್ತು ಫೈನಲ್ ಆಗಿ ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಒಂದು ಡಾಕ್ಯುಮೆಂಟ್ಸ್ ನ ಒಂದು ಜೊತೆ ಒಂದು ಅಪ್ಲಿಕೇಶನ್ ಅನ್ನ ಸ್ವತಃ ನೀವೇ ಬರೆದು ಸಬ್ಮಿಟ್ ಮಾಡಬೇಕು ಅಂತ ಹೇಳಿದೀನಿ. ಒಂದು ಅಪ್ಲಿಕೇಶನ್ ಅಲ್ಲಿ ತಾವು ಏನೇನು ಬರೀಬೇಕು ಅಂದ್ಕೊಂಡ್ರೆ ಅವು ಯಾವುದಾದ್ರೂ ಒಂದು ವೈಟ್ ಪೇಪರ್ ಅನ್ನ ತಗೊಳ್ಳಿ. ಆ ಒಂದು ವೈಟ್ ಪೇಪರ್ ನಲ್ಲಿ ಮೊದಲನೇದಾಗಿ ತಾವು 2 ಅಲ್ಲಿ ನಿಮ್ಮ ಒಂದು ನೇಮು, ನಿಮ್ಮ ಒಂದು ಫಾದರ್ ನೇಮು, ನಂತರ ನಿಮ್ಮ ಒಂದು ಅಡ್ರೆಸ್, ಓಕೆನಾ, ನಿಮ್ಮ ಒಂದು ಆಧಾರ್ ನಂಬರ್ ಆಗಿರ್ಬೋದು, ಇಷ್ಟು ಬರೆದು ಕೆಳಗಡೆ ಏನ್ ಬರೀತೀರಾ ಅಂದ್ರೆ ಯಾವ ಒಂದು ಪರ್ಪಸ್ಗೆ ನಾವು ಈ ಒಂದು ಸೆಂಟ್ರಲ್ ನ ಒಂದು ಸರ್ಟಿಫಿಕೇಟ್ ಅನ್ನ ಮಾಡಿಸ್ತಾ ಇದೀವಿ, ರೀಸನ್ ಏನು, ಸಪೋಸ್ ನಾವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತಾ ಇದೀವಿ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಈ ಒಂದು ಸೆಂಟ್ರಲ್ ನ ಒಂದು ಸರ್ಟಿಫಿಕೇಟ್ ನಮಗೆ ಬೇಕಾಗಿರುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಮಗೆ ಈ ಒಂದು ಸೆಂಟ್ರಲ್ ನ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತ ಒಂದು ರೀಸನ್ ಅನ್ನ ನೀವು ಕೊಡಬೇಕಾಗಿರುತ್ತೆ, ಪರ್ಪಸ್ ನೀವು ಕೊಡಬೇಕಾಗಿರುತ್ತೆ. ಅದನ್ನ ಬರೆದು ನಂತರ ಒಂದು ರಿಕ್ವೆಸ್ಟಿಂಗ್ ಮಾಡ್ಕೊಳ್ಳಿ, ಓಕೆನಾ. ಬಹಳ ಬೇಗ ನಮಗೆ ಇಷ್ಟ
3 to 4 ಡೇಸ್ ಅಲ್ಲಿ ನಮಗೆ ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತ ಒಂದು ರಿಕ್ವೆಸ್ಟ್ ಮುಖಾಂತರ, ಮನವಿ ಮಾಡುವ ಮುಖಾಂತರ ತಾವು ಬರೆದು ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ಹಾಕಿ ತಾವು ಫೈನಲ್ ಆಗಿ ಸಬ್ಮಿಟ್ ಅನ್ನ ಮಾಡಿ. ಓಕೆನಾ? ಯಾವ ಒಂದು ಡಾಕ್ಯುಮೆಂಟ್ಸ್? ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, ನಂತರ ನಿಮ್ಮ 2 ಕಲರ್ ಫೋಟೋ, ನಂತರ ನಿಮ್ಮ ಒಂದು ಸ್ಟೇಟ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್, ನಂತರ ಈ ಒಂದು 4ನೆಯ ಒಂದು ಅಪ್ಲಿಕೇಶನ್ ನೀವು ಸ್ವತಃ ಏನ್ ಬರ್ದಿರ್ತೀರಾ, ಒಂದು 4 ರಿಂದ 5 ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಿ ಫೈನಲ್ ಆಗಿ ತಮ್ಮ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಈ ರೀತಿ ಈಸಿಯಾಗಿ ತಾವು ಮಾಡ್ಕೋಬಹುದು. ಐ ಹೋಪ್ ಸ್ನೇಹಿತರೆ ಪ್ರತಿ ಒಂದು ಇನ್ಫಾರ್ಮೇಶನ್ ನಾನು ತಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ಆ ಒಂದು ಡಾಕ್ಯುಮೆಂಟ್ಸ್ ಮೇಲೆ ಯಾರ ಬಳಿ ತಾವು ಸಿಗ್ನೇಚರ್ ಅನ್ನ ಹಾಕಿಸಬೇಕಾಗಿರುತ್ತೆ, ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಸಿಗ್ನೇಚರ್ ಹಾಕಿದ ನಂತರ ಎಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ, ಆ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿದ ನಂತರ ಎಷ್ಟು ದಿನಕ್ಕೆ ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು, ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಮಾಡಿಸುವಂತ ಟೈಮ್ ನಲ್ಲಿ ನಿಮಗೆ ಯಾವ್ದಾದ್ರು ಒಂದು ಖರ್ಚು ಬರಬಹುದಾ ಅನ್ನೋದ್ರ ಬಗ್ಗೆ A to Z ಪ್ರತಿ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಬೇಕಾದ್ರೆ ಈ ಒಂದು ಫಾರ್ಮ್ಯಾಟ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಇಲ್ಲಿಂದ ತಾವು ಡೌನ್ಲೋಡ್ ಅನ್ನ ಮಾಡಿ ತಾವು ಆರಾಮಾಗಿ ಸಬ್ಮಿಟ್ ಅನ್ನ ಮಾಡಬಹುದು. ಸ್ನೇಹಿತರೆ ಇಷ್ಟೇ ಈ ಒಂದು ಸೆಂಟ್ರಲ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಆಗಿರುತ್ತೆ. ಏನಕ್ಕಂದ್ರೆ ಪ್ರಸ್ತುತ ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ಕಮೆಂಟ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ, ಬ್ರದರ್ ಯಾವ ರೀತಿ ಮಾಡಿಸೋದು, ಎಲ್ಲಿ ಹೋಗಿ ಮಾಡಿಸೋದು ಅಂತ ಒಂದು ಕಮೆಂಟ್ಸ್ ಅನ್ನ ಮಾಡಿದಿರಿ. ಫೈನಲ್ ಆಗಿ ಆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನೋಡಿ. ಇದೇ ರೀತಿಯಾದಂತಹ ನಿಮಗೆ ಯಾವುದಾದ್ರೂ ಒಂದು ಡೌಟ್ಸ್ ಬಂದ್ರೆ ಖಂಡಿತವಾಗಿ ತಾವು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡಿ. ಖಂಡಿತವಾಗಿ ನಿಮ್ಮ ಒಂದು ಕಮೆಂಟ್ಸ್ ಗಳಿಗೆ ಆದಷ್ಟು ಬೇಗ ನಾನು ರಿಪ್ಲೈ ಅನ್ನ ಕೊಡ್ತೀನಿ. ಸಪೋಸ್ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಒಂದು ರಿಪ್ಲೈ ಕಮೆಂಟ್ಸ್ ಅನ್ನ ಮಾಡಿದ್ರೆ ಖಂಡಿತವಾಗಿ ಒಂದು ಸ್ಪೆಷಲ್ ಆಗಿರುವಂತಹ ವಿಡಿಯೋನೇ ಮಾಡಿ ನಾನು ಮುಂದೆನೂ ನಾನು ಶೇರ್ ಮಾಡ್ಕೊಳ್ತೀನಿ. ಖಂಡಿತವಾಗಿ ಸ್ನೇಹಿತರೆ ಇದೇ ರೀತಿಯಾದಂತಹ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಾವು ಮುಂದೆನೂ ಪಡಿಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಅನ್ನ ಕೊಡಿ ಮತ್ತು ಒಳ್ಳೆಯ ಒಂದು ಕಮೆಂಟ್ ಅನ್ನ ಕೊಡಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.